ಹಾಗೂ ಸುತ್ತಮುತ್ತ ಗ್ರಾಮದ ಸದಭಕ್ತರು ದಾನಿಗಳಿಗೂ ಪಾಲ್ಗೊಂಡಂತಹ ಎಲ್ಲ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗವರನಿಗೆ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅರ್ಥಣೀಯ ಸೇವೆಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವರಾಧ್ಯರಾಗುವರನ್ನ ಸ್ವತಂತ್ರ ದೇವರ ಸಿದ್ದೇಶ್ವರ ನಿನ್ನ ಹೆಸರುಳ್ಳವರೆಲ್ಲ ನೀನಾಗುವರೇನಯ್ಯ. ವಿಶ್ವರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂತಹ ತತ್ವಜ್ಞಾನಿಗಳು. ಅಂತೆಯೇ ಇವತ್ತಿನ ವಾತಾವರಣದಲ್ಲಿ ನಿಮ್ಮೆಲ್ಲರ ಕಲ್ಪನೆಗೆ ಬಂದ ಹಾಗೆ, ನಿಮ್ಮೆಲ್ಲರೂ ನೋಡಿ ಕಂಡು ಅನುಭವಿಸಿದ ಹಾಗೆ ಅಬ್ಬೆ ತುಮಕೂರು ಕ್ಷೇತ್ರ ಹೆಂಗಪ್ಪ, ಆತನ ಸಂಪ್ರದಾಯ ಹೆಂಗಂತ ತಿಳ್ಕೊಂಡು ಕೇಳಿದಾಗ ಬಹಳ ಅದ್ಭುತವಾದಂತಹ ಕ್ಷೇತ್ರಪ್ಪ, ಬಹಳ ದೊಡ್ಡ ಪ್ರಮಾಣವಾಗಿ ಬೆಳೆದು ಬಂದಂತಹ ಕ್ಷೇತ್ರ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಊಹಿಸುವುದುಂಟು. ಇವತ್ತು ಅನೇಕಾನೇಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗ್ತೀವಿ, ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ದರ್ಶನ ಮಾಡ್ಕೊಂತೀವಿ, ಅನೇಕಾನೇಕ ರೀತಿಯಲ್ಲಿ ಅಲ್ಲಿ ಸೇವೆಯನ್ನು ಸಮರ್ಪಣೆ ಮಾಡಿ ಬರತಕ್ಕಂಥವ್ರಾಗ್ತೀವಿ. ವ್ಯತಿರಿಕ್ತವಾಗಿ ಆ ಕ್ಷೇತ್ರಕ್ಕೂ ಮತ್ತು ವಿಶ್ವಾರಾಧ್ಯ ಕ್ಷೇತ್ರಕ್ಕೂ ಏನು ಸಂಬಂಧ ಅಂತ ತಿಳ್ಕೊಂಡು ಕೇಳಿದಾಗ, ಇವತ್ತು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ನಾವು ಹೋಗ್ತಿರ್ತೀವಿ. ತಿಂಗಳಿಗೊಮ್ಮೆ ಅಥವಾ ವರ್ಷದಲ್ಲಿ ಒಮ್ಮೆ ಮತ್ತೆ ಮನೆದೇವರಂದಾಗ, ನಾವು ನಡ್ಕೊಳ್ಳುವಂತಹ ದೇವರಂದಾಗ ಎಂತಿಂತ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವರ್ಷದಲ್ಲೋ ಯಾವಾಗಲೂ ಜೀವನದ ಒಂದ್ಸರ್ತಿ ಎರಡ್ ಸಲ ಸುಮಾರು ಸಲ ಹೋಗಿ ಬರುವಂತವ್ರಾಗ್ತೀವಿ. ಆದ್ರೆ ನಾವು ಯಾವುದೇ ಊರಲ್ಲಿರಲಿ, ನಾವು ಎಲ್ಲೇ ಇರಲಿ, ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ತೊಂದರೆಯಲ್ಲಿರಲಿ, ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿ ಏನಪ್ಪ ವಿಶ್ವರಾಜ ಮುತ್ತೆ ನಮ್ಮಪ್ಪ ನಮ್ಮ ಮುತ್ತೆ ಹಿಂಗಾಗ್ಯದಂದ ತಕ್ಷಣ ಇದ್ದಲ್ಲಿ ಬಂದು ದರ್ಶನ ಕೊಟ್ಟು ಹೋಗತಕ್ಕಂತ ಕ್ಷೇತ್ರನ ಯಾರಾದ್ರಿದ್ರೆ ಸದ್ಗುರು ಸಮರ್ಥ ವಿಶ್ವರಾಧ್ಯ. ಅದು ಯಾಕಂತ ಕೇಳಿದಾಗ ನಾವೆಲ್ಲರೂ ಕೂಡ ಅನುಭವದಲ್ಲಿ ಬರುವಂತವ್ರಾಗ್ತದೆ. ಅನುಭವ ಅಂತಂದಾಗ ಇದು ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಅಷ್ಟು ಸಿದ್ಧಿಗಳನ್ನ ವಿಶ್ವರಾಧ್ಯರು ಅವರು ಜಯಿಸಿದರು. ಆ ಅಷ್ಟ ಸಿದ್ಧಿಗಳ ದೋತಗಳವೇ ಅಣಿಮಾ ಸಿದ್ಧಿ ಅಂದ್ರೆ ಶರೀರಲ್ಲಿ ಬಿಡೋದು, ಸೂಕ್ಷ್ಮ ರೂಪದಿಂದ ಎಲ್ಲಾರನ್ನು ತಿರುಗಾಡ್ಕೊಂತ ಹೋಗೋದು. ಅದಕ್ಕೆ ಅವರ ಆ ಸಿದ್ಧಿ ಅವ್ರ ಕೈ ಹಸ್ತಗತವಾಗಿತ್ತು ಅಂತ ತಿಳ್ಕೊಂಡು ಅನ್ನಕ್ಕೆ ಅದೊಂದೇ ಕಾರಣ. ನಾವೆಲ್ಲಿದ್ರು ಕೂಡ ಸುಮಾರು ಪ್ರತಿಶತ ಜನ ನಮ್ಮ ಮುತ್ತೆ ಹಿಂಗ್ ಬಂದು ಹೇಳಿದಂದ್ರೆ ಕನಸಿನಾಗ ಹಿಂಗಾಯ್ತು, ಅದಕ್ಕೆ ನಾ ಇವತ್ತಿಲ್ಲಿ ಬಂದೇವ ಅಂತ ತಿಳ್ಕೊಂಡು ಸುಮಾರು ಬಂದಂತವರಲ್ಲಿ ಇಂತಿಷ್ಟು ಜನರಲ್ಲಿ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಸಿಗುವಂತದ್ದು ಆಗ್ತದೆ. ಅಂಥ ಒಂದು ಪರಿಸರದಲ್ಲಿ ನಡೆದು ಬಂದಂತ ಆತನ ನಾಮಸ್ಮರಣೆಯಲ್ಲಿ ಸಂಸ್ಥಾಪಿತಗೊಂಡಂತ ಈ ಮಠ ಅಂದ್ರೆ ಈ ಆಶ್ರಮ ಮಲ್ಲಣ್ಣ ಶರಣ ತಯಾರಾಯ್ತು, ಪಾಪ ಗಡ್ಡನೂ ಬಿಡ್ತು, ಜಟಾನು ಕಾಯ್ತು, ಆ ಕಡೆ ತಿರುಗಾಡ್ತು ಕೂಡ ಅದಕ್ಕೆ ನೆಮ್ಮದಿ ಸಿಗ್ಲಿಲ್ಲ. ಅವ ಅಂತಿದ್ದ ನೋಡಪ್ಪ ಆನಂದಾಶ್ರಮ ಅಂತ ಹೆಸರು ಇಟ್ಟಿ, ಹೌದು ಇಟ್ಟಿವಿ ಖರೆ, ಆದ್ರೆ ನನಗೆ ಆನಂದೇ ಆಗಲಾಗ್ಯದಲ್ಲ ಅಂತವ ಅಂತಿದ್ದವ. ಬರ್ತಾರ, ಉಣ್ತಾರ, ನಾವು ಊಟ ಮಾಡ್ತೀವಿ, ನಾವು ಅವ್ರ ಬಲ್ಲಿ ಉಣ್ತೀವಿ, ಅವ್ರ ನಮ್ಮಲ್ಲಿ ಬಂದು ಉಣ್ತಾರ, ಜಾತ್ರೆ ಮಾಡ್ತೀವಿ, ಜಮಾತಿ ಮಾಡ್ತೀವಿ, ಏನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಒಂದು ನೆನಪಾರಿ ಹೋಗತಕ್ಕಂತ ಕಾರ್ಯಕ್ರಮ ಆಗ್ತವೆ. ಯಾಕಂತ ಕೇಳಿದಾಗ ಇದು ಆನಂದಾಶ್ರಮ. ಆನಂದ ಅಂತ ತಿಳ್ಕೊಂಡು ಹೇಳಿದಾಗ ಆನಂದದಲ್ಲಿ ಎರಡು ಆನಂದಗಳಿಂದ ಒಂದು ಬ್ರಹ್ಮಾನಂದ, ಒಂದು ವಿಷಯಾನಂದ. ವಿಷಯಾನಂದ ಅಂತ ತಿಳ್ಕೊಂಡಂದಾಗ ಇವತ್ತು ಯಾಕಪ್ಪ ಊಟಕ್ಕೆ ಕುಂತೀವ್ರು ಹೆಂಗೈತೆ, ಬಹಳ ಆನಂದ ಆಯ್ತು ನೋಡಪ್ಪ ಅಂತಂತೀವಿ ನಾವು. ಆ ಆನಂದ ಎಂತಾನೆ ಇರ್ತದ, ಸುಮಾರು 1 ತಾಸು 2 ತಾಸು ಇರ್ಬೋದು.
ಯಾಕಪ್ಪ ಹಂಗತ್ತೆ ಆರಾಮಿತ್ತಪ್ಪ ಮಜ್ಜಿಗೆ ಕುಡಿದ್ರೆ ಬಹಳ ಆನಂದ ಆಯ್ತು ಅಂತ ತಿಳ್ಕೊಂಡು ಅದು ಸ್ವಲ್ಪ ಹೊತ್ತಿರ್ಬೋದು. ತಲೆ ಭಾಳ ನೋಡಕತ್ತಿತ್ತಪ್ಪ ಸ್ವಲ್ಪ ಚಾ ಕುಡಿದೆವು ಅದೊಂದು ಸ್ವಲ್ಪ ಹೊತ್ತು ಆಯ್ತು ಅಂತ ತಿಳ್ಕೊಂಡು ಅನ್ಬೋದು. ಅಂದ್ರೆ ಬಂದು ಹೋಗತಕ್ಕಂಥ ಆನಂದ ಅದು ವಿಷಯಾನಂದ. ಒಮ್ಮೆ ಆನಂದ ಅಂದ್ರೆ ಹೆಂಗ್ ಆಗಿರ್ಬೇಕು, ಒಮ್ಮೆ ಉಂಡ ನಂತರ ಹಸು ಆಗಿರ್ಬಾರ್ದು, ಒಮ್ಮೆ ಕುಡಿದ ನಂತರ ಒಮ್ಮೆ ಬಾಯಾರಿಕೆ ಆಗಿರ್ಬಾರ್ದು, ಒಮ್ಮೆ ಆನಂದ ಆದ ನಂತರ ಮತ್ತೊಂದು ಆನಂದ ಬ್ಯಾಡಪ್ಪ ಅನ್ನತಕ್ಕಂಥ ಆನಂದ ಏನಿರ್ತಾರೆ ಅದಕ್ಕೆ ಬ್ರಹ್ಮಾನಂದ ಬ್ರಹ್ಮಾನಂದ ಅಂತ ತಿಳ್ಕೊಂಡು ಕರೆಯುವಂತವ್ರು ಆಗ್ತಾರ. ಆ ಒಂದು ದಿಶೆಯಲ್ಲಿ ಇಷ್ಟು ದಿವಸ ಬರೇ ಬರೋದು ಉಣೋದು ಹೋಗೋದು ಅವ್ರಿಗೆ ನಿಮಗೆ ಹ್ಯಾಂಗ್ ಕಲ್ತಿತ್ತಂತಂದ್ರ ಬರೀ ವಿಷಯಾನಂದದಾಗೆ ಆಗಿತ್ತು. ಬರ್ಬೇಕು, ಜಾತ್ರೆ ಮಾಡ್ಬೇಕು, ನೀವೇ ತಂದದ್ದು ನೀವು ಅಡಿಗೆ ಮಾಡ್ಬೇಕು, ಉಣಿಸ್ಬೇಕು, ತಿನ್ನಿಸ್ಬೇಕು, ಹೋಗ್ಬೇಕು, ಇದು ಮತ್ತೆ ಕುಂದ್ರಬೇಕು, ಗಡ್ಡೆ ತೋರಿಸ್ಬೇಕು, ಏನ್ ಮಾಡಪ್ಪ ನಾನು ದೇವಿ ಒಳಗ್ ಕುಂತು ನಾ ಹೊರಗೆ ಕುಂತೆ ಅನ್ಕೊಂತ ಕುಂತಿತ್ತು. ನಾಂದ ಟೈಮ್ ಬರ್ಬೇಕಪ್ಪ ಅಂತ ತಿಳ್ಕೊಂಡು ಅಂದಾಗ ಈ ವರ್ಷ ಜಾತ್ರೆ ಟೈಮ್ನಾಗ ದಸರಾ ಟೈಮ್ನಾಗ ಸಾಧು ನಮ್ಮೆದ್ರ ಹೌದು ಸಂಭಾಯ್ತು ಹಂಗ ನಾವು ಒಳಗೆ ಅವ್ರಿಗೆ ಹೇಳಿದೆ, ಆ ಗೌಡ್ರಿಗೆ ಹೇಳಿದೆ, ಈ ಗೌಡ್ರಿಗೆ ಹೇಳಿದೆ, ಕಂತವ್ರಿಗೆ ಹೇಳಿದೆ ಅಂತ ಇದೇ ಹೇಳ್ತಿದ್ದ ನಾವು. ಅಪ್ಪಗೆ ಹೇಳ್ರಿ ಅಂತ ಹೇಳಿ ಲಂತ ಓಡ್ಕೊಂಡದಪ್ಪ ಹೆಂಗನ್ ಮಾಡಿ ಸರ್ ನಮ್ಮೂರ್ ಕಣ್ಣಾಗ ಹಾಕೋರಪ್ಪ ನಮ್ದಾಕಿ ಕುಂದಲ್ ಬಿಡ್ಬೇಕು. ಒಳಗಾಕಿ ಏನು ಗುಂಪ ಅದಲ್ಲ, ಗುಂಪ ಕಟ್ಟಿಗೆ ಮುರಿದು ಬೀಳಕತ್ತದ, ತೆಲಿ ಮ್ಯಾಗ ಬಿತ್ತಂದ್ರೆ ನಮ್ಗೆ ಏನೋ ತೊಂದರೆ ಆಗ್ತದ. ಆಗ್ಲವ ನೋಡಮ್ಮ ಅಂತ ತಿಳ್ಕೊಂಡು ಅನ್ಕೊಂತಿದ್ದಾಗ ಎಲ್ಲ ಊರನವ್ರು ಗೌಡ್ರು ಅಷ್ಟು ಮಂದಿ ಕೂಡ್ಕೊಂಡು ಬಂದು ಇಂಥ ಒಂದು ಕಾರ್ಯಕ್ರಮ ನಿರ್ಧಾರ ಮಾಡಿ ಸಾಧು ಪಾಪ ಆ ಕಡೆ ಹೋಗ್ತಿತ್ತು. ಅಮಾಸೆ ತುಮಕೂರಿಗೆ ಬರ್ತಿದ್ದ, ನಡುವು ಟೈಮ್ನಾಗ ಇಲ್ಲಿ ಇರ್ತಿದ್ದ. ಯಾವಾಗ ಹಳೆ ಜಗ್ಗಿ ಬಂತಂದ್ರೆ ಊರಾಗ ಹೋಗಿ ಯಾರ ಮನೆಯಿಂದ ಒಂದೊಂದು 2 ದಿನ ಇರ್ತಿತ್ತು. ಒಟ್ಟು ಏನ್ ಅದ್ರ ತಿಪ್ಪಲ್ ಅದ್ರ ಸಂಗಟ ಇತ್ತು. ನಾನೇ ಯಾಕೆ ಹೋಯ್ತಪ್ಪ ಹುಣ್ಣಿಗೆ ಅಲ್ಲೇ ಅಂತ ತಿಳ್ಕೊಂಡು ಕೇಳಿದಾಗ ಏನ್ ಮಾಡ್ಬೇಕಪ್ಪ, ತಂದೀವಿ ಹಿಂಗೆ ಇಟ್ಕೊಂಡು ಕುಂತೀವಿ, ಅದಕ್ಕೆ ಜಾಗೃತ ಸ್ವರೂಪ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅಂದಾಗ ಆಗ್ಲಪ್ಪ ನೀ ಭಕ್ತಿಯಿಂದ ಹಂಗೆ ಗಟ್ಟಿಯಾಗಿ ನೋಡ್ಕೊಂತಿರು. ಯಾವಾಗಾದ್ರೂ ಕೂಡ ಕಲ್ಲು ಇದ್ದದ್ದು ದೇವರಾಗ್ತದ, ನೀರಿದ್ದದ್ದು ತೀರ್ಥ ಆಗ್ತದ, ಅನ್ನ ಇದ್ದದ್ದು ಪ್ರಸಾದ ಆಗ್ತಂತ ಹೇಳ್ಕೊಂತಿದ್ದೆವು. ಆ ಭಾವ ಎಂದು ಬಂತಂದ್ರೆ ಇವತ್ತಿನ ದಿವಸ ಈ ಊರಲ್ಲಿ ಪರಿಪೂರ್ಣ ಆಯ್ತು ಅನ್ನುವಂಥ ವಿಚಾರ ನಾವೆಲ್ಲರೂ ಕೂಡ ಜ್ಞಾಪಿಸಿಕೊಳ್ಳತಕ್ಕಂಥವ್ರಾಗಬೇಕು. ಯಾಕಂತ ಕೇಳಿದಾಗ ಹುಣ್ಣಿಗೊಮ್ಮೆ ಹುಣ್ಣಿ ಮರದ ಸಲ ಎಲ್ಲ ಹೋಗ್ತಿದ್ದ, ಶ್ರೀರಾಮ್ಪುರಕ್ಕೂ ಎಲ್ಲ ಹೋಗ್ತಿದ್ದ. ಅಲ್ಲಿ ಹೋಗಿ ದೇವಿ ಕಾಳಿಕಮ್ಮ ಅಲ್ಲಿ ಯಾವ್ದಪ್ಪ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡಂತ ಆಕಿನ ಸ್ವರೂಪನೇ ಹೊತ್ಕೊಂಡು ಬಂದಿದ್ದ. ಇಲ್ಲಿ ಹೊತ್ಕೊಂಡು ಬಂದ ನಂತರ ಪಾಪ ಆಕಿನ ತಿರ್ಬೇಕು, ಇದು ಆ ಕಡೆ ತಿರುಗ್ತದೆ ಈ ಕಡೆ ತಿರುಗ್ತದೆ ಬೇಡ, ಆ ಕಡೆ ಈ ಕಡೆ ತಿರುಗಾಡ್ಕೊಂತ ನಾ ಇದ್ದಲ್ಲಿ ಅವ ಬರೋದು ಬೇಡ, ಈಸ್ ದಿನ ಏನ್ ಬಂದಾನ ಸಾಕು, ಇನ್ ಮ್ಯಾಗ ಅವ ಎಲ್ಲಿರ್ತಾನೆ ನಾವೇ ಹೋಗಿ ಅಲ್ಲಿ ವಿಶ್ವರಾಜ್ಯ ಮತ್ತು ಸಂಗಾತಿ ಕುಂತಿರೈತೆ ಅಂತ ತಿಳ್ಕೊಂಡು ಆ ತಾಯಿನೇ ಬಂದು ಇವತ್ತಿನ ದಿವಸ ಮೂರ್ತ ಸ್ವರೂಪಗಳು ಆಗ್ಯಾಳ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದ. ಈ ಕಾರ್ಯಕ್ರಮ ಎಲ್ಲವನ್ನು ಕೂಡ ತಯಾರು ಮಾಡಿಕೊಂಡಂತ ಸಂದರ್ಭದಲ್ಲಿ ದೇವಿ ಮೂರ್ತಿ ತಂದೆಯಪ್ಪ, ನಾವು ಏನ್ ಮಾಡ್ತೀವೋ, ಕಾರ್ಯಕ್ರಮ ಮಾಡ್ತೀವೋ ಅಥವಾ ಬಂದಂತವ್ರಿಗೆ ಸ್ಟೇಜ್ ಹಾಕ್ತೀವೋ, ಪ್ರಸಾದ ವ್ಯವಸ್ಥೆ ಮಾಡ್ತೀವೋ ಅದು ಮುಖ್ಯವಲ್ಲ. ಪೂಜೆ ಬಹಳ ಚಲೋ ಆಗ್ಬೇಕು. ಪೂಜೆ ವೈದಿಕ ಪರಂಪರೆಯಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯಬೇಕು. ಅದಕ್ಕೆ ಯಾರನ್ನ ಆಯ್ಕೆ ಮಾಡೋಣ ಅಂತ ತಿಳ್ಕೊಂಡು ಕೇಳಿದಾಗ ನೋಡಪ್ಪ, ಶ್ರೀಶೈಲದವರು ಸುಮಾರು ವರ್ಷಗಳಿಂದ ವಿಶ್ವರಾಜ್ಯರ ಮೂರ್ತಿ ಪ್ರತಿಷ್ಠಾಪನೆಗೆ ಬಂದಂಥವ್ರು. ವಿಶ್ವರಾಜ್ಯರ ಮೂರ್ತಿ ಪ್ರತಿಷ್ಠಾಪನೆ ಬಂದಂಥವ್ರು ಸುಮಾರು ಎಲ್ಲಾ 5 ಮಂದಿ ಜಗತ್ತುಗಳಲ್ಲಿ ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ಪೂಜ್ಯವಾನ್ ಹತ್ತಿರ ಅವ್ರು ಏನಾದ್ರೂ ಪೂಜೆ ಮಾಡಿಸ್ಬೇಕಂತ ತಿಳ್ಕೊಂಡಂದ್ರೆ ಶ್ರೀಶೈಲದವ್ರು ಕರೆಸ್ರಪ್ಪ ಅಂತ ತಿಳ್ಕೊಂಡು ಅವ್ರು ಇವ್ರಿಗೆ ನೆನೆಸ್ತಾರೆ. ನಾನ್ ದೇವ್ ನೋಡಪ್ಪ, ದೇವಿಯಲ್ಲಿ ಜಾಗೃತಾವಸ್ಥೆ ಬರಬೇಕಾದ್ರ ಶಾಸ್ತ್ರೋಕ್ತವಾಗಿ ಆಕೆಗೆಲ್ಲ ಪೂಜೆ ಪರಿಕರಗಳನ್ನ ಅರ್ಪಿಸಬೇಕಾಗ್ತದ. ಅಂತ ಪೂಜಾ ವಿಧಾನ ಬೇಕಾದ್ರೆ ಶ್ರೀಶೈಲದವರಲ್ಲಿ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ನಾನು ಸೂಚಿಸಿದಾಗ ಎಲ್ಲಾ ಜನರು ಬಂದು ಊರನ್ನೋರು ಅಷ್ಟು ಮಂದಿ ಬಂದಿದ್ರು. ಅವ್ರ ಹೆಸರು ಅನ್ನತಕ್ಕಂಥದ್ದು ಬೇಡ, ಎಲ್ಲರೂ ಬಂದು ಆಯ್ತಪ್ಪ ಅವ್ರು ಏನಂತಾರ ಅಂದ್ರೆ ಈಗ ನೀ ಏನಂತ್ರಿ ಅದು ಹೊತ್ಕೊಂಡು ಮಾಡ್ತೀವಿ ಅಂತ ತಿಳ್ಕೊಂಡಂದ್ರು. ನಾ ಅಬ್ಬೆ ತುಮಕೂರ್ನ ಹೇಳಿದಂತ ಮಾತು ನಮ್ಮ ಅಪ್ಪ ಹೇಳ್ಯಾನಂತ ತಿಳ್ಕೊಂಡು ಅವ್ರ ಮಾತು ಹೆಗಲಿಗೆ ಏರಿಸಿಕೊಂಡು ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿ ಆದ್ರಲ್ಲ, ಅದು ನನಗೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ ಅನ್ನತಕ್ಕಂಥ ವಿಚಾರವನ್ನ ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಹಗಲು ರಾತ್ರಿ ಅನ್ನದೇ ನಾ ಕೇಳಿದೆ, ನೀನು ಬಂದಾಗ ಯಾಕಪ್ಪ ಸಿದ್ದರಾಮ ರೆಡ್ಡಿಗೆ ನಮ್ಮ ಶಾಣು ಕೂಡ ಅವ್ರಿಗೆ ಯಾಕೋ ರಾತ್ರಿ ಮಂದಿ ಬಂದಿಲ್ಲಲ್ಲ ಅಂತ ಹೇಳಿ. ಇಲ್ಲಪ್ಪ ಬರ್ತಾರ ಹೋಗ್ತಾರ, ಅವ್ರು ಬಂದಾಗ ನೀ ಇರಂಗಿಲ್ಲ, ನೀ ಬಂದಾಗ
ಅವ್ರು ಇರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ನೀಗಿ ಭವಿಷ್ಯ ಮಾಡಿ ಅವರೆಲ್ಲ ನಿಮ್ಗೆ ಹೇಳಿರ್ಬೇಕು, ಅಪ್ಪ ನೀವೆಲ್ಲ ಬಂದಿಲ್ಲ ಅಂತ ತಿಳ್ಕೊಂಡು ಅನ್ಕೊಳಕತ್ತಾನ ಅಂತ ತಿಳ್ಕೊಂಡು ನಿಮ್ಗೆಲ್ಲ ಹೇಳಿರ್ಬೋದು. ಅದಕ್ಕೆ ಅಪ್ಪ ಎಷ್ಟೋತನ ಇರ್ತಾನೋ ಅಷ್ಟೋತನ ಅವ್ನ ಎದಕ್ಕಂತ ಕಣ್ಣಿಗೆ ಕಂಡು ಹೋಗ್ಬೇಕಂತ ತಿಳ್ಕೊಂಡು ಪೂಜಾ ಸಂದರ್ಭದಲ್ಲಿ ಬಂದಂತ ನೀವೆಲ್ಲರೂ ಪರಿಪೂರ್ಣ ಆಗುವವರೆಗೂ ಕೂಡ ಇದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ನಡೆಸಿಕೊಟ್ರಲ್ಲ, ಅದು ಶಾಶ್ವತವಾಗಿ ಉಳಿತಕ್ಕಂತಹ ಕಾರ್ಯಕ್ರಮ. ಈ ಒಂದು ತಾಯಿಯ ಒಂದು ಪ್ರತಿಷ್ಠಾಪನೆ ಆದ ನಂತರ ಇವತ್ತು ಹೊರ ಕೊಡ್ಲಕ್ಕೆ ಪ್ರಾರಂಭ ಆದಳು. ಅಂತ ಒಂದು ಸುಮಾರು ವರ್ಷ, ಎಷ್ಟು ವರ್ಷ ಆಯ್ತೇನೋ ಗೊತ್ತಿಲ್ಲ, ಪಾಪ ತಂದು ಒಳಗೆ ಇಟ್ಕೊಂಡು ಕೂತಿದ್ದ. ಇವತ್ತು ಆಕೆಂದು ಸಂಕಲ್ಪ ಇವತ್ತಿರ್ಬೋದು. ನಾ ಬಂದಾಗ ನಿಂತಿದ್ದೆ, ನೋಡಪ್ಪ ನಾವೇನ್ ಚಿಂತೆ ಮಾಡ್ಬಾರ್ದು, ನಮ್ ಚಿಂತೆ ನಾವು ಮಾಡಿದ್ರೆ ಸಾಕಾಯದ, ಅವ್ರ ಚಿಂತೆ ನಾವ್ಯಾಕೆ ಮಾಡಮ್ಮ ಅಂತ ತಿಳ್ಕೊಂಡು ನಾವು ಎಂದ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಅನ್ಕೊಂತಿದ್ದಾಗ ಅವ್ರ ಬಲ್ಲಿನೂ ಭಾಳ ಬೆರಕಿರ್ತದೆ. ದೇವ್ರ ಬಲ್ಲಿನ ನಮ್ ಚಿಂತೆ ಯಾವ ಮಾಡಕತ್ತಾರ, ನಾ ಸುಮ್ ಕುಂತಿರ್ತಾರ, ನಾ ಸುಮ್ ಕುಂದಿರ್ತಾರ ಅವರು. ಅದು ಬಿದ್ದನ ಬೀಳಿ ಎದ್ದನ ಹೇಳಿ ಅಂತ ತಿಳ್ಕೊಂಡು ನಾ ಸುಮ್ ಕುಂತ್ಬಿಟ್ರ ನನ್ನ ಮೇಮೆ ಬೀಳತನ ಬಿಡಂಗ್ ಕಾಣಲ್ಲ ಅಂತ ತಿಳ್ಕೊಂಡು ಅವರೇ ಮನಸ್ಸು ಮಾಡಿ ನಿಮ್ಮೆಲ್ಲರ ಮನಸ್ಸಿನಾಗ ಒಪ್ಕೊಂಡು ಇಷ್ಟು ಗುಡಿ ಕಟ್ಟಿ ಬಂದು ಅವ್ರ ಒಳಗೆ ಕುಂತಾರಂತಂದ್ರ ಇದು ಅವ್ರ ಮನಸ್ಸಿಗೆ ಸಾಕ್ಷಿ ಆಗ್ಯದ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗ್ತದೆ. ಈ ಒಂದು ಜನ ಯಾವತ್ತು ಬರ್ತಾ ಇರಬೇಕು, ಹೋಗ್ತಾ ಇರ್ಬೇಕು. ಯಾಕಂತಂದ್ರೆ ಮಠ ಮಂದಿರ ಗುಡಿ ಗುಂಡಾರ ಅಂತ ತಿಳ್ಕೊಂಡಂದಾಗ ಅದು ಯಾರ್ದು ಸೊತ್ತಲ್ಲ. ನಾವೇ ಬರ್ತೀವಿ, ನಾವೇ ಇರ್ತೀವಿ, ನಾವೇ ಹೋಗ್ತೀವಿ, ನಮ್ಮದೇಪ ನಿಮ್ದೆ ಅನ್ನುವಂಥದ್ದಲ್ಲ. ಯಾಕಂದ್ರೆ ಮಠ ಮಂದಿರಗಳಲ್ಲಿ ಕಾಣುವಂಥದ್ದು ಏನಂತ ಕೇಳಿದಾಗ ಭಕ್ತಗಣದ ಶ್ರೀಮಂತಿಕೆ ಅಂತ ತಿಳ್ಕೊಂಡು ಹೇಳುವಂತಾರ. ಅದಕ್ಕೆ ಹೇಳ್ತಾರೆ ಒಂದ್ ಕಡೆಗೆ ಗೋಧನ ಭೂಧನ ಏನ್ ಅದ್ಭುತ ಜನಧನ. ಶ್ರೀಮಂತರಲ್ಲಿ ಬಹಳಷ್ಟು ಮಂದಿಗೆ ಶ್ರೀಮಂತರು ಏನ್ ಶ್ರೀಮಂತರಪ್ಪ ಅಂತ ತಿಳ್ಕೊಂಡಂತಾರೆ. ಮತ್ತೊಬ್ಬರಲ್ಲಿ ಕೇಳಿದ್ರೆ ಬಹಳ ಏನ್ ಬಾಬು ಧನವಾನಪ್ಪ, ಬಾ ಭೂವಡೆಯದ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಮಠ ಮಂದಿರಗಳಲ್ಲಿ ಲೆಕ್ಕಕ್ಕೆ ಬರಂಗಿಲ್ಲ. ಮಠ ಮಂದಿರಗಳಲ್ಲಿ ಏನ್ ಲೆಕ್ಕಕ್ಕೆ ಬರ್ತಂತಂದ್ರೆ ಇವತ್ತು ಅಜ್ಜಿ ತುಮಕೂರು ಕ್ಷೇತ್ರ ಭಾರಿ ಬಾ ಅಂತಂತಾರೆ. ಯಾಕೆ ಭಾರಿ ಅಂತ ತಿಳ್ಕೊಂಡು ಅಂತಾರಂದ್ರೆ ಬೇರೆ ಬೇರೆ ಸುಮಾರು ಸಾವಿರಾರು ವರ್ಷಗಳ ಮಠದಲ್ಲಿ ಇದ್ದಂಗ ಅಲ್ಲೇನು ದೊಡ್ಡ ದೊಡ್ಡ ಕಟ್ಟಡಗಳಿಲ್ಲ. ಎದಕ್ಕೆ ಭಾರಿ ಅಂತಾರ ಅಂತ ಕೇಳಿದಾಗ ಅವಾಬಾಬು ಏನ್ ತುಮಕೂರ ಜನ ಅಂತ ತಿಳ್ಕೊಂಡಂತಾರ. ತುಮಕೂರಲ್ಲಿ ನಾವ್ ಏನ್ ಕಾಣ್ತೀವಿ ಅಂತಂದಾಗ ಯಾವ ರೊಕ್ಕ ಶ್ರೀಮಂತಿಗೆ ಕಾಣಂಗಿಲ್ಲ, ಹಣದ ಶ್ರೀಮಂತಿಗೆ ಕಾಣಂಗಿಲ್ಲ, ಯಾವುದೇ ಸಂಪತ್ತಿನ ಶ್ರೀಮಂತಿಗೆ ಕಾಣಂಗಿಲ್ಲ. ಅಲ್ಲಿ ಏನ್ ಕಾಣ್ತೀವಿ ಅಂದ್ರ ಬಹಳಷ್ಟು ಜನ ಭಕ್ತರು ಬರ್ತಾರಂದ್ರ ಅವಾಬಾಬಾ ಏನಪ್ಪಾ ಭಕ್ತಗಣ ಭಕ್ತ ಶ್ರೀಮಂತಿಕೆ ಅನ್ನತಕ್ಕಂತ ಶಬ್ದ ಆ ಕ್ಷೇತ್ರದಲ್ಲಿ ನಾವು ಕಾಣುವಂತವ್ರಾಗ್ತೀವಿ. ಆ ಪರಿಸರದಲ್ಲಿ ಬೆಳ್ಕೊಂಡು ಬರ್ಲಿ. ಇದು ಎಲ್ಲರೂ ನಮ್ಮ ಮಠ, ನಮ್ಮ ಮನೆ, ನಮ್ಮದು ಅನ್ನತಕ್ಕಂಥ ಕಲ್ಪನೆ ಬಂದಾಗ ಮಠ ಮಂದಿರಗಳು ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರ ತಿಳಿಸುತ್ತಾ ಇವತ್ತು ಆಯ್ತಪ್ಪ ಪೂಜೆ ಆಯ್ತು, ಪಾಠ ಆಯ್ತು, ಶ್ರೀಶೈಲದವ್ರು ಶ್ರೀಶೈಲಕ್ಕೆ ಹೋದ್ರು, ತುಮಕೂರ್ಗಾದ್ರು, ನಾವು ನಮ್ಮನಿಗೆ ಹೋದ್ರು, ಸಾಧು ಮತ್ತೆ ಹಂಗೆ ಗಂಟೆ ಹೊಡ್ಕೋದು ಕುಂದ್ರಬಾರ್ದು. ನಿರಂತರವಾದಂತ ಸಂಪರ್ಕ ಮಠಕ್ಕ ನಿಮಗ ಇರ್ಲಿ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಿಂತು ಪ್ರತಿಯೊಬ್ಬರು ಕೂಡ ಹೆಗಲಿ ಹಚ್ಚಿ ಸುಮಾರು ದಿನಗಳಿಂದ ಸ್ವಲ್ಪ ದಿನಗಳಲ್ಲಿ ನಿರ್ಧರಿತವಾದಂತ ಸಮಯವನ್ನ ಬಹಳ ಉಪಯೋಗ ಮಾಡಿಕೊಂಡು ಇಷ್ಟು ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಈ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾದ ಕಾರಣಕ್ಕಾಗಿ ಆ ಜಗನ್ಮಾತೆ ಸ್ವರೂಪಗಳು, ಜಗನ್ಮಾತೆ ಆದಂತ ಮಹಾಂಕಾಳಿ ತಾಯಿ ಸದ್ಗುರು ಸಮಿತಿ ವಿಶ್ವಾರಾಧ್ಯರು ನಿಮ್ಮೆಲ್ಲರಿಗೂ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಆ ಶಕ್ತಿಗಳಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರುತ್ತೇನೆ.